ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು ಸಹ ಆ ಸಂಸ್ಕೃತಿಯನ್ನ ವಿಚಾರವನ್ನ ಗೌರವಿಸಬೇಕನ್ನೋರು. ನಮ್ಮ ಕಡೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇಲ್ಕಲ್ ಸಾರಿಗಳನ್ನ ಕೇಳಿರ್ಬೋದು. ಹಬ್ಬ ಹರಿದಿನಗಳಲ್ಲಿ ಇಲ್ಕಲ್ ಸಾರಿಯನ್ನ ಗೌರವದಿಂದ ಉಟ್ಕೋತಾರೆ. ಎಲ್ಲ ಸಂಸ್ಕೃತಿಯನ್ನ ವಿಚಾರವನ್ನ ನಾವು ಗೌರವಿಸ್ತೇವೆ. ನಾವು ನಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರನ್ನ ಗೌರವಿಸುವಂತ ವ್ಯವಸ್ಥೆ ನಮ್ಮಲ್ಲಿ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಗೌರವಿಸುವಂತ ವ್ಯವಸ್ಥೆ ಇದೆ. ಇದನ್ನ ಯಾಕೆ ಇಷ್ಟು ಕಾಂಟ್ರವರ್ಸಿ ಮಾಡೋದು? ಬಿಜೆಪಿ ಅವರಿಗೆ ಇದನ್ನ ಯಾಕೆ ಕಾಂಟ್ರವರ್ಸಿ ಮಾಡೋದು ಅವಶ್ಯ ಇದೆ? ಕಾಂಟ್ರವರ್ಸಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೆ ಮಾಡುವಂತ ಅಪಮಾನ ಅಲ್ವಾ? ಇದು ಎಲ್ಲ ಮಹಿಳೆಯರಿಗೆ ಮಾಡುವಂತ ಅಪಮಾನ ಅಲ್ವಾ? ಇದನ್ನ ಎತ್ಕೊಂಡು ಎಲ್ಲ ಮಹಿಳೆಯರಿಗೆ ಮಾಡುವಂತ ಅಪಮಾನ ಅಲ್ವಾ? ನೋಡಿ, ಮಾವನವರಾಗ್ಲಿ ಯಾರಾದ್ರೂ ಆಗ್ಲಿ ನಾವು ಅವ್ರಿಗೆ ಈ ತರ ಬಟ್ಟೆ ಒಪ್ಪಿಗೆ ಅಂತ ಹೇಳಿದ್ರೆ, ನಿಮ್ಗೂನು ರಾಹುಲ್ ಗಾಂಧಿ ಅವ್ರಿಗೂನು ಬಟ್ಟೆ ಒಪ್ಪಿಗೆ ಅಂದ್ರೆ ನಿಮ್ಮನ್ನೇ ಹೆಣ್ಮಕ್ಳಿಗೆ ಈ ತರ ಬಟ್ಟೆ ಹಾಕಿ ಆಡ್ ಮಾಡಿಸ್ತೀರಾ? ಸಮರ್ಥನೆ ಪ್ರಶ್ನೆ ಹೇಳ್ತಾ ಇರೋದು. ಅವರ ಸಂಸ್ಕೃತಿ ಅಲ್ಲ ಮಹಾಂತೇಶ್ ಅವರೇ, ನಿಮ್ಮ ನಾಯಕರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ. ನಿಮ್ಮ ನಾಯಕರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ. ನಿಮ್ಮ ಹತ್ರ ಇಳ್ಕಲ್ ಸೀರೆ ಬಗ್ಗೆ ತಿಳ್ಕೊಳ್ಳೋ ಅಂತ ಅನಿವಾರ್ಯತೆ ನಮಗಿಲ್ಲ. ಮೇಡಮ್ ಒಂದು ಮಾತು ಮಹಾಂತೇಶ್ ಅವ್ರು ಕೇಳ್ತೀನಿ. ಮಹಾಂತೇಶ್ ಅವರೇ, ಅದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ ನೀವು? ಅದು ಯಾವ್ದು ಹಬ್ಬದ ಯಾವ ಹಬ್ಬದ್ದು? ಒಂದು ನಾನು ಕೇಳ್ತಾ ಇದ್ದೀನಿ ಯಾವ ಹಬ್ಬದದ್ದು? ರಾಖಿ ಹಬ್ಬ ಅಲ್ಲ? ಇಲ್ಲಿ ಕೇಳಿ ನೀವು, ರಾಖಿದ ಹಬ್ಬ ಅಲ್ಲ? ಆ ಬಟ್ಟೆ ಆ ತರ ಇದು ಡ್ರೆಸ್ ಹಾಕೊಂಡಿದಾರಲ್ಲ, ನಿಮ್ಗೆ ಏನು ಇಷ್ಟನಾ ಅದು? ಇಷ್ಟ ಇಲ್ಲ ಅಂತ ಅದೇ ಹೇಳಿ. ಯಾಕೆ ರಾಹುಲ್ ಗಾಂಧಿಗೆ ನೋಡಿ ಅಲ್ಲ, ರಾಹುಲ್ ಗಾಂಧಿಗೆ ಯಾಕೆ ಇಷ್ಟ ಅದು? ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಅಲ್ಲ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಗೆ ಬೇಜಾರಾಗಲ್ವಾ? ನಾನು ಒಬ್ಬ ಮುಸಲ್ಮಾನು, ಒಂದು ಪವಿತ್ರವಾದ ಹಿಂದೂ ನಮ್ಮ ಬಾಂಧವರದ್ದು ಹಬ್ಬ ಅದು ಆ ರಾಖಿ. ಅಂದ್ರೆ ತಂಗಿ ಅಣ್ಣನಿಗೆ ಹೇಳಿದ ನನ್ನ ಅದೊಂದು ಬಂಧನ, ಇದಾಗಿ ಬಂಧನ. ಆ ಇದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಅದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಅವಮಾನ ಮಾಡ್ತಾ ಇದಾರೆ ಅಂತ ಬೇಜಾರಾಗ್ತದೆ. ಯಾಕೆ ಮಹಾಂತೇಶ್, ನಿಮ್ಗೆ ಆಗಲ್ವಾ? ನಿಮ್ ರಾಹುಲ್ ಗಾಂಧಿ ಅವ್ರಿಗೆ ಆಗಲ್ವಾ? ನೋಡಿ, ಆ ಸಂದರ್ಭ ಅಲ್ಲ ಅದು ಹೇಳಿ ನೀವು. ಫಸ್ಟ್ ಆ ಮಾತು ಜವಾಬ್ ಕೊಡಿ ನೀವು. ಅವ್ರಿಗೂ ಸಂಸ್ಕೃತಿ ಗೊತ್ತಿದೆ, ಅವ್ರಿಗೂ ಆಚಾರ ಗೊತ್ತಿದೆ. ಮತ್ತೆ ಯಾಕೆ ಗಾಂಧಿ ಮನೆತನದಿಂದ ಬಂದಿದ್ದಾರೆ ಅವರು? ಗಾಂಧಿ ಮನೆತನದಿಂದ ಗೌರವಿಸುವಂತ ವ್ಯವಸ್ಥೆ ಗೊತ್ತಿದೆ. ಗಾಂಧಿ ಮನೆತನದಿಂದ ಬಂದಿದ್ದಾರೆ ಅವರು. ಗಾಂಧಿ ಆ ಇತಿಹಾಸದಿಂದ ಬಂದಂತ ಗಾಂಧಿ ಮನೆತನಕ್ಕೆ ಅವ್ರು ಅದ್ರ ಗೊತ್ತಿರಲ್ವಾ? ಹಾಸ್ಯಾಸ್ಪದ ಮಾತಾಡ್ತಿದ್ದೀರಾ. ಗಾಂಧಿ ಮನೆತನ ಅಂದ್ರೆ ಅಲ್ರಿ, ಎಷ್ಟು ಇಲ್ಲ ಚಿಕ್ಕ ಮಗುವಿಗೆ ಗೊತ್ತಿದೆ. ಅವರು ಏನ್ ಹೆಸರು ಹೇಳ್ಕೊಂಡು ಯಾವ ತರ ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಹಾಳು ಮಾಡ್ತಾ ಇದ್ದಾರೆ. ನನ್ಗೆ ಮನ್ಸಾರೆ ಗೌರವವನ್ನ ಕಳೀತಾ ಇದ್ದೀರಾ. ಆ ಎಲ್ಲ ಬೇರೆ ಮಹಿಳಾ ಗೌರವವನ್ನ ಕಳೀತಾ ಇದ್ದೀರಾ. ಆ ಸಂಸ್ಕೃತಿ ಉಳಿಸ್ಕೋಬೇಕಲ್ವಾ? ಅವರು ಒಬ್ಬ ಮಹಿಳೆ ಅಲ್ಲ. ಇವತ್ತು ಗಾಂಧಿ ಬಗ್ಗೆ ಮಾತಾಡ್ತಿದಾರಲ್ಲ, ಗಾಂಧಿ ಪರಿವಾರದ ಬಗ್ಗೆ ಮಾತಾಡ್ತಿದಾರಲ್ಲ, ಗುಜರಾತ್ ನಲ್ಲಿ ಇರುವಂತಹ ನಿಜವಾದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಫ್ಯಾಮಿಲಿ ಅವ್ರ ಹತ್ರ ಮಾತಾಡಿ. ಅವ್ರು ಇದೇ ತರ ಮಾಡ್ತಿದಾರ ಕೇಳಿ, ಯಾವ ರೀತಿ ಹಬ್ಬ ಆಚರಿಸ್ತಾರೆ ಕೇಳಿ. ಇಲ್ಲಿ ಗಾಂಧಿಗಳು ಯಾರು, ಯಾವ ರೀತಿ ಇವ್ರು ಗಾಂಧಿ ಗಾಂಧಿ ತತ್ವ ಅಲ್ಲ. ಮಹಾಂತೇಶ್ ಸ್ವಾತಂತ್ರ್ಯವನ್ನ ಅಲ್ಲ, ಮಹಾಂತೇಶ್ ಅವರು ರಾಹುಲ್ ಗಾಂಧಿ ಮಾತಿಗೆ ಮಹಾತ್ಮ ಅವ್ರದ್ದು ಮಾತು ಸೇರಿಸಬೇಡಿ ನೀವು. ಯಾರು ಕೊಡಿಸಿದ್ದು, ಯಾವಾಗ ಕೊಡಿಸಿದ್ದು, ಎಂತಹ ಸಂದರ್ಭದಲ್ಲಿ ಕೊಡಿಸಿದ್ದು ಅಂತ ಇಡೀ ದೇಶದ ಜನತೆ ಎಲ್ಲರಿಗೂ ಗಾಂಧಿಗಳೇ ಬೇರೆ, ಈ ಗಾಂಧಿಗಳೇ ಬೇರೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಈ ರೀತಿ ಮಾತಾಡ್ತಾ ಇರೋದು. ನಿಜವಾದ ಗಾಂಧಿಗಳು ಮಾತಾಡೋದಲ್ಲ. ಶ್ರುತಿ ಮೇಡಮ್, ಈಗ ಮಾಲ್ತೇಶ್ ಸರ್ಗೆ ಆಕ್ಚುಲಿ ಅವ್ರ ಮನ್ಸೊಳಗಿಂದ ಆ ಆಡ್ ನೋಡಿ ಅವ್ರಿಗೆ ತುಂಬಾ ನೋವಿದೆ. ಪಾಪ ಅವ್ರು ಯಾವ ತರ ಸಂಕಟದಲ್ಲಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇದೆ. ಅವ್ರ ನಾಯಕರನ್ನ ಏನ್ ಹೇಳಿದ್ರು ಒಪ್ಕೊಳ್ಬೇಕಾಗ್ತಾ ಇದೆಯಲ್ಲ, ಆ ಸಂಕಟದಿಂದ ಅವ್ರು ಒಪ್ಕೊಳ್ತಾ ಇದಾರೆ ಅಷ್ಟೇನೆ. ಪಾಪ ಅವ್ರಿಗೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ಲಿಲ್ಲ. ಇದು ಇವ್ರ ಒಬ್ರದಲ್ಲ, ದೇಶದಲ್ಲಿ ಇರುವಂತಹ 70% ಕಾಂಗ್ರೆಸ್ಸಿಗರ ಸ್ಥಿತಿ ಅದೇ ರೀತಿ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನಾಯಕರಿಗೋಸ್ಕರ ಎಲ್ಲ ಬಿಟ್ಕೊಟ್ಟು ಮಾತಾಡ್ಬೇಕು. ಎಂತಹ ಶೋಚನೀಯ ಪರಿಸ್ಥಿತಿ. ಒಂದ್ ಸೆಕೆಂಡ್ ಟೈಮ್ ಕೊಡಿ ಸುಮಾ ಮೇಡಮ್. ಈಗ ಪ್ರಶ್ನೆ ಬಂದಿದೆ ಏನ್ ಗೊತ್ತಾ, ಈ
ನಮ್ಮ ಹಿಂದೂ ಧರ್ಮದ ಆಚರಣೆಗಳು ಸಂಪ್ರದಾಯ ಅಂತ ಬಂದಾಗ ಬಹುತೇಕ ನಶಿಸಿ ಹೋಗ್ತಾ ಇದೆ. ಮುಂಬರುವಂತಹ ಪೀಳಿಗೆಗೆ ಅದನ್ನ ತಿಳಿ ಹೇಳೋ ಪ್ರಯತ್ನಗಳು ತೀರಾ ಕಡಿಮೆ ಆಗ್ತಾ ಇದೆ ಮತ್ತು ತೋರಿಸೋದಕ್ಕೆ ಈಗ ಆಚರಣೆಗಳ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳಿತ್ತು. ಅದೇ ಅತಿ ದೊಡ್ಡ ನೋವು ನಮ್ಮಲ್ಲಿ. ಅಂಥದ್ರಲ್ಲಿ ನೀವು ಇರುವ ಸಂಪ್ರದಾಯವನ್ನ ಕೂಡ ಈ ರೀತಿ ಕೆಟ್ಟದಾಗಿ ತೋರಿಸ್ತೀರಿ, ಹಿಂಗ್ ಸೆಲೆಬ್ರೇಟ್ ಮಾಡಿ ತೋರಿಸ್ತೀರಿ ಅಂದ್ರೆ ಯುವ ಪೀಳಿಗೆ ಅದನ್ನ ಫಾಲೋ ಮಾಡದೆ ಇರುತ್ತಾ? ಈ ಸಂದೇಶ ಕೊಡ್ತಾ ಇರೋದ್ರ ಬಗ್ಗೆ ನಮಗೆ ಪ್ರಶ್ನೆ ಇರೋದು. ಆಕ್ಚುಲಿ ಇವ್ದು ಒಳ್ಳೆ ಪ್ರಶ್ನೆ. ಅದು ಏನಾಗ್ತಾ ಇದೆ ಅಂದ್ರೆ ಆ ಪ್ರಶ್ನೆ ಪೊಲಿಟಿಸೈಸ್ ಆಗಿ ಇನ್ನೇನೋ ಫಸ್ಟ್ ಆಫ್ ಆಲ್ ನಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗ ಹಬ್ಬ ಹುಣ್ಣಿಮೆ ಅನ್ನೋದು ಶಾರ್ಟ್ ಕಟ್ಸ್ ಆಗೋಗ್ತಾ ಇದೆ. ಅದ್ರಲ್ಲೂ ಕಲ್ಚರ್ನು ನಾವು ಕಟ್ ಶಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದನ್ನ ಉಳಿಸ್ಕೋಬೇಕು ಅಂತ ಎಲ್ಲಾ ನಮ್ಮ ಹಿಂದೂಸ್ ಪ್ರಯತ್ನ ತುಂಬಾ ನಡೀತಾ ಇದೆ. ಇದ್ರ ಜೊತೆಗೆ ಈ ತರ ಒಂದು ಎಕ್ಸ್ಪೋಸಿಂಗ್ ಬಟ್ಟೆಗಳು, ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಫ್ಯಾಷನ್. ಇಲ್ಲಿ ಫ್ಯಾಷನ್ ಅನ್ನೋದು ನಾನು ಮಾತಾಡ್ತಾ ಇಲ್ಲ, ಬಿಕಾಸ್ ಇವನ್ ಐ ಆಮ್ ಎ ಮಾಡರ್ನ್ ಮದರ್. ಆದ್ರೆ ಯಾವ ಟೈಮ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದು ಮುಖ್ಯ, ಅದನ್ನೇ ನಾನು ಹೇಳ್ತಾ ಇರೋದು. ಆಮೇಲೆ ನಮ್ಮ ಮಕ್ಕಳಿಗೆ ನಾವು ಒಂದು ಎಕ್ಸಾಂಪಲ್ ಆಗಿರ್ಬೇಕು, ಯಾವ ತರ ಒಳ್ಳೆ ರೀತಿಯಲ್ಲಿ. ಬಟ್ ವಿ ಶುಡ್ ನಾಟ್ ಸೆಟ್ ಅನ್ ಎಕ್ಸಾಂಪಲ್ ಇನ್ ಎ ಬ್ಯಾಡ್ ವೇ. ಯಾಕೆ ಅಂದ್ರೆ ಅಯ್ಯೋ ಈ ತರ ಎಕ್ಸಾಂಪಲ್ ಅಂತ ಇರಬಾರ್ದು. ಇದು ನನ್ನ ಒಂದಿದು. ಇವಾಗ ವಿದ್ಯಾ ಬಾಲನ್ ಅವರು ಸೀರೆ ಉಟ್ಕೊಳ್ತಾರೆ. ಈಸ್ ಇಟ್ ಡಸಂಟ್ ಶಿ ಲುಕ್ ಮಾಡರ್ನ್ ಅಂಡ್ ಬ್ಯೂಟಿಫುಲ್? ನಮ್ಮ ಸುಧಾಮೂರ್ತಿ ಅಮ್ಮ ಸಲ್ವಾರ್ ಹಾಕೊಳ್ತಾರೆ, ಅವರು ಮಾಡರ್ನ್ ಅಂಡ್ ಬ್ಯೂಟಿಫುಲ್ ಆಗಿರಲ್ವಾ? ಸೊ ಬಟ್ಟೆ ಅನ್ನೋದು ಎಷ್ಟು ಮಿನಿಮಮ್ ಆದ್ರೆ ಅಷ್ಟು ಮಾಡರ್ನ್ ಅಲ್ಲ. ಬಟ್ಟೆ ಅನ್ನೋದು ನಾವು ಎಷ್ಟು ಗ್ರೇಸ್ಫುಲ್ ಆಗಿ ಕ್ಯಾರಿ ಮಾಡ್ತೀವಿ ಅನ್ನೋದು ನಮಗೆ ಮುಖ್ಯ. ನಾನು ಆವಾಗ್ಲೇ ಹೇಳ್ದಂಗೆ ನಮ್ಮ ದೇಹ ನಮಗೆ ಟೆಂಪಲ್, ನಾವು ಅದನ್ನ ಕಾಪಾಡ್ಕೋಬೇಕು. ಸೊ ಇವಾಗ ನಮ್ಗೆ ಗಂಡು ಮಕ್ಕಳಿಗೆ ಆಗ್ಲಿ ಹೆಣ್ಣು ಮಕ್ಕಳಿಗೆ ಆಗ್ಲಿ ನಮ್ಮ ಕಲ್ಚರ್ನ ಉಳಿಸ್ಕೊಳ್ಳೋದು ನಾವೇ ಹೇಳ್ಕೊಡ್ದೇ ಇದ್ರೆ ಇನ್ ಯಾರು ಹೇಳ್ಕೊಡ್ತಾರೆ? ಒಂದು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಫ್ರೀ ಬೀಸ್ಗೆ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಳ್ಳಿ. ಇನ್ ಮಿಕ್ಕಿದ್ದು ಈ ತರ ಅಡ್ವರ್ಟೈಸ್ಮೆಂಟ್ಸ್ಗೆ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡು ಕೆಟ್ಟದ್ ಮಾಡಿ. ಸೊ ಆ ಬ್ರ್ಯಾಂಡ್ ಜೀವ ಅವರೇ ಅಪಾಲಜಿ ಕೇಳಿದಾಗ ಸೊ ಇವಾಗ ಈ ಪ್ರಶ್ನೆಗಳೆಲ್ಲ ಏನಕ್ಕೆ ಬರ್ಬೇಕು? ಇವಾಗ ಇವ್ರು ಹೇಳಿದ್ರು, ಯಾರು ಕೃತಿ ಅವರು, ನನಗೆ ಕಲ್ಚರ್ ಅನ್ನೋದು ನನ್ನ ಹೃದಯದಲ್ಲಿದೆ ಅಂತ ಸಮಥಿಂಗ್ ಶಿ ಹ್ಯಾಸ್ ಗಿವನ್ ಎ ಸ್ಟೇಟ್ಮೆಂಟ್. ನಮ್ಮ ನಡವಳಿಕೆ, ನಮ್ಮ ಒಂದು ಎಮೋಷನ್ಸ್, ಅದನ್ನ ನಾವು ಆಚೆ ಕಡೆ ಎಕ್ಸ್ಪೋಸ್ ಮಾಡ್ತೀವಿ. ಹೃದಯದಲ್ಲಿ ಇದೆ ಅಂತ ಈ ತರ ಎಕ್ಸ್ಪೋಸ್ ಮಾಡಲ್ಲ ಅಲ್ವಾ? ಎಸ್ ಸುಮಾ, ವಾಪಸ್ ಬರ್ತೀನಿ. ಎಕ್ಸಾಕ್ಟ್ಲಿ ಈ ಪ್ರಶ್ನೆ ಇದ್ದಿದ್ದಷ್ಟೇ. ದುಡ್ಡು ಮಾಡಬೇಕು ಅಂತ ಈ ರೀತಿ ಆ್ಯಡ್ಗಳನ್ನು ಕೊಟ್ಟು ಒಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದಿರುವಂತಹ ಜೀವಾ ಕಂಪನಿಯವರೇ ಈಗ ಸಾರಿ ಕೇಳಿದ್ದಾರೆ. ಅದನ್ನು ಮತ್ತೆಲ್ಲೂ ಕೂಡ ಡಿಸ್ಪ್ಲೇ ಮಾಡಲ್ಲ ಅಂತ ಹಿಂದೆ ಸರಿದಿದ್ದಾರೆ. ಬಟ್ ಕಾಂಗ್ರೆಸ್ ನಾಯಕರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವ ಸಂದೇಶ ಕೊಡ್ತಿದ್ದೀರಿ ಇದನ್ನು ಸಮರ್ಥನೆ ಮಾಡೋ ಮೂಲಕ ಅನ್ನೋದೇ ಒಂದು ಪ್ರಶ್ನೆ ಇರೋದು. ಪಕ್ಷಾತೀತವಾಗಿ ಹಿಂದೂ ಸಂಪ್ರದಾಯವನ್ನ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು ಅಂತ ಸ್ಟೇಟ್ಮೆಂಟ್ಗಳನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ರು. ಬಟ್ ಇದನ್ನ ಸಮರ್ಥನೆ ಮಾಡ್ಕೊಂಡಿದ್ದೇ ಈಗ ಅತಿ ದೊಡ್ಡ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು ಕಾರಣ ಆಗ್ತಾ ಇರೋದು. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ, ಈ ಪ್ರಶ್ನೆ ಕೂಡ ಇದೆ. ಮತ್ತು ಈ ಆಡ್ಗಳಿಂದ ಏನ್ ಸಂದೇಶ ಕೊಡ್ತಿದ್ದೀರಿ ಯುವ ಪೀಳಿಗೆಗೆ ನಮ್ಮ ಸಂಪ್ರದಾಯದ ಕುರಿತಂತೆ, ಆ ಪ್ರಶ್ನೆ ಕೂಡ ಇದೆ.